ಹಲೋ. ಸೊ ನಾನಿವತ್ತು ಹೋಗ್ತಾ ಇದ್ದೀವಿ ಶೂಟಿಂಗ್ ಮದೇಪುರಕ್ಕೆ. ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ನಾವು ಬಂದ್ವಿ ಮರಿಮಲ್ಲಪ್ಪ ಅಂದರೆ ನಮ್ಮ ಕಾಲೇಜ್ಗೆ. ಸ್ವಲ್ಪ ಫಾರ್ಮ್ಗೆ ಸೈನ್ ಹಾಕ್ಸ್ಬೇಕಿತ್ತು, ಪ್ರಿನ್ಸಿಪಾಲ್ದು ಸೀಲ್ ಸೈನ್ ಹಾಕ್ಸ್ಬೇಕಿತ್ತು ಅಂತ. ದಿಗಂತ್ ಕರ್ದ ಅಂತ ಓಡೋಡು ಬಂದ್ಬಿಟ್ಟೆ ಇಲ್ಲಿಗೆ. ಸೊ ಈ ಫಾರ್ಮ್ನ ಫಿಲ್ ಮಾಡ್ಸೋಕ್ಕೆ ನಾವು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಪ್ರಿನ್ಸಿಪಲ್ ಇರ್ತಾರ ಇರಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಕೊನೆಗೂ ಇದ್ದರು, ಫ್ರೀಯಾಗೇ ಇದ್ದರು. ಸೊ ನಾವು ಹೋಗಿ ಅವರ ಸಿಗ್ನೇಚರ್ ಹಾಕ್ಸ್ಕೊಂಡು ಆಮೇಲೆ ಬೈಕ್ನ ತೊಗೊಂಡು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಮತ್ತೆ ನಮ್ಮನೆ ಕಡೆಗೆ ಬಂದೆ. ಸೊ ಬಿಕಾಸ್ ಮೊದಲೇ ವಿಡಿಯೋದಲ್ಲಿ ಹೇಳ್ದಂಗೆ ಮಾದೇವಪುರಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಆ ಟೈಮಲ್ಲಿ ನಮಗೆ ಯಾರು ಸಿಕ್ಕಿದ್ರು ಗೊತ್ತಾ? ಭುವನ್ ಆರಾಧ್ಯ ಸಿಕ್ಕಿದ, ನಮ್ಮ ಹೈಸ್ಕೂಲ್ ಫ್ರೆಂಡು. ಸೊ ಎಲ್ಲರೂ ಆಕಾಶ್ ಮನೆ ಹತ್ರ ಬಂದಿದ್ವಿ ಒಟ್ಟಿಗೆ ಅಲ್ಲಿಂದ ಹೋಗೋಣ ಅಂತ. ನೋಡಿದ್ರೆ ಹುಡುಗ ನಾನು ಬರಲ್ಲ ಕಣ್ರೋ, ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟ. ಸೊ ಆಮೇಲೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ವೆಯ್ಟ್ ಮಾಡಿಕೊಂಡು ಅವನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮಹದೇವಪುರಕ್ಕೆ. ಅಲ್ಲಿಂದ ನಾವೆಲ್ಲ ಗಾಡಿ ತೊಗೊಂಡು ಶೂಟಿಂಗ್ ಮಹದೇವಪುರಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾವ ರೋಡು ಅಂತ ನಿಮ್ಗೆ ಗೊತ್ತಾ? ಸಿದ್ಧಾರ್ಥ ಲೇಔಟ್ ಒಳಗಡೆ. ಸೊ ಇಲ್ಲಿಂದ ನಾವು ಎಲ್ಲರೂ ಶೂಟಿಂಗ್ ಮಹದೇವಪುರಕ್ಕೆ ಹೋಗ್ತಿದ್ವಿ. ಐ ಗೆಸ್ ನಮ್ಗೆ ಗೊತ್ತಿತ್ತು ಮಧ್ಯಾಹ್ನ ಆಗೋಗುತ್ತೆ, ಅಲ್ಲಿ ಎಲ್ಲೋ ಸುತ್ತಮುತ್ತ. ಅದಕ್ಕೆ ಏನೇನು ಬೇಕು ಮಧ್ಯಾಹ್ನ ಊಟಕ್ಕೆ ಅಂತ ಇಲ್ಲಿಂದನೇ ಸ್ವಲ್ಪ ತಗೊಂಡು ಎಲ್ಲರೂ ಹಾಗೆ ಹೋದ್ವಿ. ಬಂದು ಇದೆ ಮಹದೇವಪುರ ಎಂಟ್ರೆನ್ಸ್. ಮಹದೇವಪುರಕ್ಕೆ ಬಂದು ಅಲ್ಲೊಂದು ಇದಿತ್ತು ದೇವಸ್ಥಾನ, ಅಲ್ಲೊಂದು ಕೆರೆ ಎಲ್ಲ ಇದೆ, ಅಲ್ಲಿ ಹೋಗಬೇಕು, ಚೆನ್ನಾಗಿದೆ ಸ್ಪಾಟ್ ಅಂತ ಬಂದ್ವಿ. ಇಲ್ಲಿಂದ ಸ್ವಲ್ಪ ಇಲ್ಲೇ ನಿಲ್ಲಿಸಿದ್ವಿ, ಬಂದ್ವಿ ಮಹದೇವಪುರಕ್ಕೆ. ಸೊ ಇಲ್ಲಿ ಮೊಸಳೆಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಬಿಟ್ರು. ನನಗೆ ಎಕ್ಸ್ಪೆಷಲಿ ಭಯ ಆಗಿತ್ತು. ಬಟ್ ಆಮೇಲೆ ಅಲ್ಲಿ ಜನ ಎಲ್ಲ ಬಂದು ಪಾತ್ರೆ ತೊಳಿತಿದ್ರು, ಬಟ್ಟೆ ತೊಳಿತಿದ್ರು. ಇದೆಲ್ಲ ನೋಡಬೇಕಾದ್ರೆ ಏನಿಲ್ಲ ಅಂತ ಅಂದ್ಕೊಂಡು ಹಾಗೇ ಮುಂದೆ ಹೋಗ್ತಾ ಇದ್ವಿ. ಸೊ ಮುಂದೆ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿ ಅಲ್ಲಿ ಇಲ್ಲಿ ಹೋಗಿ ಮುಂದೆ ಬರೋದು ನೋಡಿ ಅವನು. ಸೊ ಹೋಗ್ತಾ ನಾವು ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ನಿಮ್ಮ ಮಾದೇಸ್ವಾಮಿ ಜೊತೆ ಪ್ರೀತಮ್. ಇವತ್ತು ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಅಣ್ಣವರು ಸ್ವಿಮ್ಮಿಂಗ್ ಮಾಡಲ್ಲ ಅಂತ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಮಾಡಲ್ಲ ಅಂತ ವಾಕಿಂಗ್ ಕರ್ಕೊಂಡು ಹೊರಟಿದ್ದಾರೆ ನೋಡಿ. ಆದರೂ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ ಗೈಸ್? ಗೈಸ್ ಸ್ಕಿನ್ ಕೇರ್ ಇರೋರು ಇವರೆಲ್ಲ ಈ ಥರ ಬಂದರೆ ಸ್ವಲ್ಪ ಪೊಲ್ಯೂಟ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇವಾಗ ತಾನೇ ಯಾರೋ ತಿಂದ್ಬಿಟ್ಟು ಕಸ ಎಲ್ಲ ಇದ್ರೊಳಗೆ ಹಾಕಿದ್ರು. ಸೊ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಸ್ಕಿನ್ ಅಲರ್ಜಿ ಅದು ಇದು ಆದರೆ ಅಂತ. ಎಕ್ಸ್ಪೆನ್ಸಿವ್ ಸ್ವಲ್ಪ. ನಾವು ಆಲ್ರೆಡಿ ಸಾವುಕಾರ ಮಂದಿ ಗೈಸ್. ಏನು ಬೆಳಗ್ಗೆ ಎದ್ರೆ ಹಾಲು ಸ್ನಾನ ಮಾಡ್ತಾರೆ, ಸಂಜೆ ಹಾಲು ಕಾಲ ಸ್ನಾನ ಮಾಡ್ತಾರೆ. ಹೆಂಗೆ ಅಂತ ಗೊತ್ತಿಲ್ಲ ಪುಣ್ಯಾತ್ಮರಲ್ಲ. ಹಂಗಂತ ಅಲ್ಲ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ, ಒಬ್ಬೊಬ್ಬರೇ ಬರಕ್ಕೆ ಹೋಗ್ಬಿಡಿ. ಆ್ಯಂಡ್ ಇಲ್ಲಿ ಮೊಸಳೆ ಎಲ್ಲ ಇದೆ, ಹುಷಾರು. ಆ ಕಡೆ ಸೈಡ್ ಇದೆ, ಈ ಕಡೆ ಎಲ್ಲ ಬರಲ್ಲ. ಇದು ಹರಿಯೋ ನೀರಾಗಿರೋದ್ರಿಂದ ಇಲ್ಲಿ ಬರಲ್ಲ, ಅಲ್ಲಿ ಇರ್ತವೆ. ಸೊ ನೀವು ಬರೋದಾದರೆ ಫ್ಯಾಮಿಲಿ ಜೊತೆ ವಿತ್ ಸೇಫ್ಟಿ ಬನ್ನಿ. ಎಕ್ಸ್ಪೆನ್ಸಿವ್ ಮೊಬೈಲ್ ಎಲ್ಲ ತಂದರೆ ಹುಷಾರಾಗಿ ಇಟ್ಕೊಳ್ಳಿ, ನೀರಲ್ಲಿ ಮುಳುಗೋದ್ರೆ ಸಿಗಲ್ಲ. ಆ್ಯಂಡ್ ಇವರು ಅಷ್ಟೇ ನನ್ನ ಕೈಗೆ ಫೋನ್ ಕೊಡೋದ್ರಿಂದ ಅರ್ಧ ಅಡಿ ದೂರ ಇರು ಅಂತಿದ್ದಾರೆ. ಏನಕಂದ್ರೆ ಕೋಟ್ಯಾಧೀಶ್ವರರು ಎಲ್ಲ ಲಕ್ಷ ಫೋನು. ಆಮೇಲೆ ನೀವು ಇದನ್ನ ನೋಡಿ, ಸಕ್ಕತ್ತಾಗಿದೆ ನೇಚರ್ ಆ್ಯಕ್ಚುಲಿ. ಈ ಕಸ ನೋಡಿ ಹೆಂಗೆ ಬರ್ತಿದೆ ಅಂತ. ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಎಲ್ಲ ನಾವು ಸ್ವಿಮ್ಮಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಹಂಗೆ ಮುಂದೆ ಬರ್ತಾ ಇದ್ರೆ ಈ ಪ್ಲೇಸ್ ಒಂಥರ ಚೆಂದ ಇದೆ ಆ್ಯಕ್ಚುಲಿ. ಈ ಪ್ಲೇಸ್ ಬರೋದು ಮಹದೇವಪುರ ಅಲ್ಲ? ಎಲ್ಲ ಇದನ್ನು ಫೇಮಸ್ ಆಗಿ ಶೂಟಿಂಗ್ ಮಹದೇವಪುರ ಅಂತ ಕರೀತಾರೆ. ಹೌದು ಆ್ಯಕ್ಚುಲಿ ಮರಗಳೆಲ್ಲ ನೋಡಿ ಮಹದೇವಪುರದಲ್ಲಿರೋ ಎಲ್ಲ ಒಂದು ನೋಡ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಶೂಟ್ಸ್ಗಳು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ತುಂಬ ಲೇಟ್ ಆಯಿತು, ಅಂದರೆ ಒಂದು 3 ಗಂಟೆ ಹತ್ತಿರ ಆಗಿತ್ತು, 3-3:30 ಅಲ್ಲಿಂದ ಬಿಡಬೇಕಾದ್ರೆ. ಸೊ ಎಲ್ಲರೂ ಗಾಡಿ ತೊಗೊಂಡು
ಹೊರಟ್ವಿ. ಸ್ವಲ್ಪ ಮಳೆ ಬರೋ ಥರ ಆಗಿತ್ತು, ಅಂದರೆ ಮೋಡ ಕವಿದ ವಾತಾವರಣ ನಿಮಗೆ ಗೊತ್ತಿತ್ತು ಆ ಕಡೆ. ಸೊ ಆ ಟೈಮಲ್ಲಿ ಇನ್ನೇನು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಹೋಗ್ತಾ 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 ಒಂದು ಹಳ್ಳಿ ಸಿಗುತ್ತೆ ಇನ್ನೊಂದು, ಆ ಕಡೆ ಬಂದೇ ಬಿಡ್ತು. ಜಾಸ್ತಿ ಏನು ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಬಂತು. ಈ ಒಮ್ಮೆ ನೋಡಿ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ. ಹಳ್ಳಿ ಕಡೆ ಅಂತೂ ಆ ಫೋಟೋ ಹೆವಿ ಟ್ರೆಂಡಿಂಗಲ್ಲೈತೆ. ಸೊ ಅದಂತೂ ಸಕ್ಕತ್ತಾಗಿತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಈ ಬ್ರಿಡ್ಜು ಎಲ್ಲ ಚೆನ್ನಾಗಿತ್ತು. ನಾವು ನಿಲ್ಲಿಸ್ಬಿಟ್ಟು ಇಲ್ಲೂ ತೊಗೊಳ್ಳೋಣ ಅಂತಿದ್ವಿ, ಬಟ್ ಟೈಮ್ ಇರಲಿಲ್ಲ ನಮಗೆ, ಬೇಗ ಮನೆಗೆ ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ಹಂಗೆ ಹೋಗ್ತಾ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲನೂ. ತುಂಬ ಚೆನ್ನಾಗಿದೆ ಹಳ್ಳಿ ಕಡೆ ಎಲ್ಲ. ಈ ಒಂದು ಲೈಫೇ ಬ್ಯೂಟಿಫುಲ್ಲು. ನೇಚರ್ ಮಧ್ಯ ಲೈಫ್ ಇದೆಯಲ್ಲ, ದಟ್ಸ್ ಬೊಂಬಾಟ್. ಇದೇ ಥರ ಬೋರ್ಡ್ ಇರುತ್ತೆ ಮಾದೇಪುರ ಅಂತ. ಆ್ಯಂಡ್ ದೆನ್ ನಾವು ಅಲ್ಲಿಂದ ವಿದ್ಯಾವಿಕಾಸ್ ಹತ್ರ ಬಂದ್ವಿ. ವಿದ್ಯಾವಿಕಾಸ್ ಹತ್ರ ಬಂದು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತೀವಿ. ಈ ಕಡೆಯಿಂದನೇ ಹೋಗ್ಬೇಕಂದ್ರೆ ಇಲ್ಲಿಂದ ಹಾಗೆ ನಮ್ಮ ಮನೆ ಹತ್ರ ಹೋಗಿ ವಾಪಸ್. ಹಲೋ ಎಲ್ಲ ಆಗಿ ನಾವಿವಾಗ ಮಾದೇಪುರದಿಂದ ಜಸ್ಟ್ ನಾವು ವಿ ಎಂಟರ್ಡ್ ದಿ ಮಾಲ್ ಆಫ್ ಮೈಸೂರು. ಮನೆಗೆ ಹೋಗ್ಬೇಕು ಅಂತ ಸಡನ್ ಪ್ಲಾನ್ ಚೇಂಜ್ ಮಾಡಿದ್ವಿ, ಮಾಲ್ ಆಫ್ ಮೈಸೂರಿಗೆ ಹೋಗೋಣ ಅಂತ. ಸೊ ಬಿಕಾಸ್ ಒಂದು ಇನ್ಫ್ಲುಯೆನ್ಸ್ ಮಾಡಬೇಕಿತ್ತು ಒಂದು ಲೆನ್ಸ್ ಕಾರ್ಡ್ದು. ಸೊ ಅದಕ್ಕೋಸ್ಕರ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ. ಏನ್ರಿ ಎಕ್ಸ್ಪೆನ್ಸಿವ್ ಅಲ್ವಾ ಮಾಲ್ ಆಫ್ ಮೈಸೂರಲ್ಲಿ? ಈ ಎಕ್ಸ್ಪೆನ್ಸಿವ್ ಅನ್ನೋದೇನಿಲ್ಲ, ಕಷ್ಟ ಅನ್ನೋದೇನಿಲ್ಲ. ಕಷ್ಟನ ಇಷ್ಟಪಡಬೇಕು, ಇಷ್ಟಪಟ್ಟಿದ್ದನ್ನ ಕಷ್ಟ ಅಂತ ತಿಳ್ಕೊಬಾರ್ದು. ಏನಕ್ಕೆ ಕಷ್ಟನ ಇಷ್ಟಪಟ್ಟು ಮಾಡಬೇಕು, ಅವಾಗಲೇ ನಮ್ಮ ಜೀವನ ಉದ್ಧಾರ ಆಗೋದು. ಏನಂತೀರ? ಏನ್ರಿ ಇಂದ ಏನಾದ್ರು ಹೊಟ್ಟೆ ಸಿಗ್ತಿದೆ ಅಂತ ತಿನ್ನಕ್ಕೆ ಅಂತ ಇಲ್ಲಿ ಫುಡ್ ಕೌಂಟರ್ ಹತ್ರ ಬಂದು ಕೂತ್ಕೊಂಡ್ವಿ, ಏನಾದ್ರು ಆರ್ಡರ್ ಮಾಡೋಣ ಅಂತ. ಎಸ್, ನಾವು ಆರ್ಡರ್ ಮಾಡಿ ಬಂತು. ಇನ್ಸ್ಪಿರೇಷನ್ ಆಗಿ ನಮ್ಮ ಬಾಸು ಒಂದು ಸ್ಪ್ರೇ, ಒಂದು ಕೋಕಾ, ಇದೊಂದು ಬರ್ಗರ್ ತಿಂತಾ ಇದ್ದಾರೆ. ಇವ್ರ ಬಗ್ಗೆ ಗಮನ ಕೊಡೋದು ನಿಲ್ಲಿಸಿ, ಅದು ಹಿಂದ್ಗಡೆ ಒಂದು ಆರ್ಟ್ ಕಾಣಿಸ್ತಿದೆ ನೋಡಿ. ದೇವಸಿ ಕುತ್ಕೋದೇನು ತೆಗೆದಿದ್ದಾರೆ, ತೆಗಿದೆಯಲ್ಲ. ಇದೇನು ವಿಡಿಯೋ ಮಾಡೋಕೆ ಬಂದ? ಹಮಾರಾ ದೋಸ್ತ್ ಎನಾಕ್ಸ್ ಈ ಒಂದು ಪೇಂಟಿಂಗ್ ನೋಡ್ತಾ ಇದ್ರೆ ನನಗೆ ವಾವ್ ಅನಿಸ್ತಿದೆ. ಈ ಪೇಂಟಿಂಗ್ ಬಗ್ಗೆ ಏನು ಹೇಳ್ತೀರಾ ಪ್ರೀತಮ್ ಅವರೇ? ಪೇಂಟಿಂಗ್ ನನಗೆ ಅರ್ಥ ಆಗಿದೆ 2 ವರ್ಷ. ಒಂದು ಅರಮನೆ ಕಾಣಿಸ್ತಿದೆ, ಅದು ಬೆಟ್ಟನ ನಾವು ಚಿಕ್ಕ ವಯಸ್ಸಲ್ಲಿ ಮೇಲೆ ಕೆಳಗೆ ಆಗ್ತಿದ್ದಲ್ಲ ಕಾಣ್ತಾರೆ. ಇನ್ನೊಂದು ಅರ್ಥ ಆಗ್ತಾ ಕ್ಯಾಂಪ್ ಮಾಡೋದು ಬಸ್ಸು ಕಾಣಿಸ್ತಿದೆ. ಪೇಂಟಿಂಗ್ ಮಾಡಕ್ಕೆ ಹೇಳಿದ್ರೆ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವಿ. ನೋಡಿ ಎಷ್ಟು ನಮ್ಮ ಮನುಷ್ಯನಿಗೆ ಬೆಳ್ಳಿ ಎಷ್ಟು ಇವತ್ತು ಮಿಡ್ಲೇ ಜನ ಇಲ್ಲಿ ಮಾಲ್ ಆಫ್ ಮೈಸೂರಿಗೆ ಸುಮಾರು ಓಡಾಡೋರು ಇವೆ. ನಮ್ಗಿಂತ ಜಾಸ್ತಿ ಅಲ್ಲ, ಆಯ್ತು ಸುಮಾರು ಎಲ್ಲ ಅವಾಗ ಅದರಲ್ಲಿ ಈ ಪೇಂಟಿಂಗ್ ನೋಡಿದ ಒಂದು ಪುಣ್ಯಾತ್ಮ. ಈ ಪೇಂಟಿಂಗ್ ಬಗ್ಗೆ ನೀವು ಮಾಲ್ ಆಫ್ ಮೈಸೂರು ಬಂದಿರೋ ಈ ಪೇಂಟಿಂಗ್ ನೋಡಿದ್ರೆ ಇವಾಗ ನಾನಂತೂ ರೀಸೆಂಟ್ ಬಂದಿರೋದಲ್ಲಿ ನಾನು ನೋಡಲಿಲ್ಲ, ಗಮನಿಸಿಲ್ಲ. ಅದು ಇವಾಗ ಈ ಫುಡ್ ಅಂತ ಬಂದಾಗ ಪೇಂಟಿಂಗ್ ಕಾಣಿಸ್ತಿದೆ. ಐ ಡೋಂಟ್ ನೋ ಈ ಪೇಂಟಿಂಗ್ ಯಾರು ಮಾಡಿದ್ದಾರೆ ಅಂತ. ಈ ಪೇಂಟಿಂಗ್ ಹೆಂಗೆ ಮಾಡಿದರೆ ಅದರಲ್ಲಿ ಏನು ಅರ್ಥ ಇದೆ ಅಂತ ಮನಸ್ಸು ಮೀರಿ ಒಂದು ಸ್ವಲ್ಪ ಹೇಳ್ಕೊಡ್ತಾರೆ ನೋಡಿ. ಆ ಪೇಂಟಿಂಗ್ ತೋರಿಸಿ ನೋಡಿ. ಈ ಪೇಂಟಿಂಗಲ್ಲಿ ನನಗೂ ನಿನಗೂ ಕಾಣ್ತಾ ಇರೋದು ಒಂದು ಜಿಗ್ಜಾಗಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಬೆಟ್ಟ ಬಿಡಿಸಿದ್ವಲ್ಲ, ಅದು ಮೈಸೂರಲ್ಲಿ ಬೆಟ್ಟ ಇದೆ ಅಂತ ತೋರಿಸಿದ್ದಾರೆ. ಅದ್ರ ಮೇಲೆ ಅರಮನೆ ಇದೆ, ಅಲ್ಲಿ ಒಂದು ನಂದಿ ಬಿಟ್ಟಿದ್ದಾರೆ. ಅದ್ರ ಕೆಳಗೆ ಮನೆ ಇದೆ, ಡ್ಯಾಮ್ ಇರಬೇಕು. ಅದು ನಂಗೆ ಅರ್ಥ ಆಗಿಲ್ಲ. ಇಲ್ಲಿ ಒಂದು ಟಬ್ಬ ಬರ್ಬಿಟ್ಟು ದೇವಸ್ಥಾನ ಬಿಟ್ಟವ್ರೆ, ಅದು ನಂಗೆ ಅರ್ಥ ಆಗಿಲ್ಲ. ಇರ್ಬೋದು ಅಂದರೆ ನೀರು ಬಿಟ್ಟಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ನೋಡಿ. ಎಷ್ಟು ತಲೆಯಲ್ಲಿ ಮೆದ್ದಿದೆ ಅಂತ ಇವಾಗ ನೀವು ಈ ವಿಡಿಯೋನ ಏನಾದರೂ ಈ ಪೇಂಟ್ ಮಾಡೋ ಪೇಂಟ್ ಎಲ್ಲ ನೋಡಿದ್ರೆ ಪೇಂಟಿಂಗ್ನ ಇವರು ಮಾಲ್ ಆಫ್ ಮೈಸೂರು ಬಿಟ್ಟಿದ್ದಾರೆ. ಎಷ್ಟು ಆಗಿರ್ಬೋದು ಅಂತ ಗೆಸ್ ಮಾಡಿ ಎಷ್ಟು ಸೇಲ್ ಮಾಡಿರ್ಬೋದು ನಾವು. ನಮ್ಮ ಬೆಲೆಯನ್ನು ನಮ್ಮ ಪ್ರಕಾರ ಆಗಿರುತ್ತೆ 50 ಲಕ್ಷ. ಅಡ್ವರ್ಟೈಸ್ಮೆಂಟ್ಗೆ ಇಟ್ಟಿದ್ದು ಹಾಗೆ ಆಗಿರುತ್ತೆ. ಶ್ರವಣ ಪುಡಿಯೆಲ್ಲ ಬಿಟ್ಬಿಟ್ಟು ನಡಿ ಬಿಡು ಸಾಕು. ಓ ಇಂಗ್ಲಿಷ್ ಯಾವುದೋ ಇಂಗ್ಲಿಷ್ ಜವಾಬ್ ಇಟ್ಕೊಂಡು ಬರುವಂಗೆ. ನನಗೆ ಇಂಗ್ಲಿಷ್ ಜವಾಬ್ ಇಟ್ಕೊಳ್ತೇನೆ ಈ ಥರ ಪಕ್ಕದಲ್ಲೇ ಬಿಟ್ಕೊಳ್ತೇನೆ ಗೊತ್ತಿಲ್ಲ. Belgian fries, bro. Belgian fries. Okay.
my fan. Oh, it's a finger. Lick it. Uh-oh. Looking good. ಹಾಯ್ ಗೈಸ್, ಲಿಟ್ರಲಿ ನಂಗೆ ಚೈಲ್ಡ್ಹುಡ್ಡಿಂದ ಯಾವ ಥರ ತಾಯಿ ಬೇಕಿತ್ತು ಅಂದರೆ ನೋಡಿ ನೀವೇ, ಈ ಥರ ತಾಯಿ ಬೇಕಿತ್ತು ನನಗೆ. ಇಲ್ಲ ನಮ್ಮ ಆ್ಯಕ್ಚುಲಿ ಜಾಗ ಬಿಡೋ ಅವ್ರು ನೋಡು ಎಕ್ಸ್ಪೆನ್ಸಿವ್ ತಿನ್ಸ್ತಾ ಇದ್ದಾರೆ. ಅಯ್ಯೋ ದೇರೆ, ಲೈಫಲ್ಲಿ ನಾವು ಫ್ರೆಂಡ್ಸ್ ಆ್ಯಕ್ಚುಲಿ ಆಂಟಿ ಇವನು ಅಷ್ಟೇ ಆಂಟಿ ಏನು ಬಾರಿ ಕಮ್ಮಿ ಅಂತ ಆಂಟಿ ನೋಡಿ ನಮ್ಮ ಒಂದಿನ ತಿನ್ಸಿಲ್ಲ ನನಗೆ ಅಂತಿಲ್ಲ. ಚಿಕ್ಕ ವಯಸ್ಸಲ್ಲಿ ಒಂದಿನ ನೀವು ಮನೆ ಬಂದು ಚಾಸ್ಕೊಳ್ಳಿ ಬಿಡಿ ನಾವು. ಸೊ ಹಲೋ ಗೈಸ್, ನಾವಿವಾಗ ಆಲ್ ಆಫ್ ಮೈಸೂರು ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಬಂದಿಲ್ಲಿ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸುಮಾರಷ್ಟು ಗೇಮ್ಸ್ಗಳಿದೆ. ಯಾವ್ಯಾವ್ದು ಗೇಮ್ಸ್ಗಳು ಆಡ್ತೀವಿ, ಏನೇನು ಆಡ್ತೀವಿ, ಮಜಾ ಮಾಡ್ತೀವಿ. ಬನ್ನಿ ಬಾರೋ. ಇದೆಲ್ಲ ಟ್ರೈ ಮಾಡೋಕ್ಕೆ ಪೈಸಾ ಎಷ್ಟು ಪೈಸೆ ಮಾಡೋಣ. 50 ಇರಬೇಕು ಅದು. ನಡಿ, ಒಂದೇ ಸ್ಕೂಪಲ್ಲಿ ಹೆಂಗೆ ಗೊತ್ತದ ಅಷ್ಟು ನಡಿ. ಏನಂತ ಕೊಡೋದೆ ಓ ಪೈಸೆ ಕೂಡ ಹಂಗೆ ಬಾಯ್. ಕ್ರಿಕೆಟ್ ನಮ್ಗೆ ಯಾವ್ದಾಗೋಣ ಅಂತ ಗೊತ್ತಾಗ್ತಿಲ್ಲ. ಈ ಫೋಟೋ ತೆಗಿಬೋದು ಸಕ್ಕತ್ತಾಗಿದೆ ಇಲ್ಲಿ. ನಾನು ನಿಜಕ್ಕೂ ಚೆನ್ನಾಗಿ ಬರ್ತಿದ್ದೆ. ಅದು ಏರ್ ಸೈಡ್ ಚೆನ್ನಾಗಿದೆ. ಅವತ್ತು ಆಗ್ತಾ ನೋಡಿ ಇವಾಗ ಅಣ್ಣ ಹಾಕಿಲ್ಲ. I can't wait, baby. ಹಲೋ ಎವ್ರಿಬಡಿ, ಹೇಗಿದ್ದೀರಾ? ಸೊ ಇವತ್ತು ನಾವು ಬಂದಿದ್ದೀವಿ ಮಾಲ್ ಆಫ್ ಮೈಸೂರಲ್ಲಿರುವಂತಹ ಲೆನ್ಸ್ ಕಾರ್ಟ್ಗೆ. ಇಲ್ಲಿ ನಡೀತಿದೆ ಒಂದು ಬಿಗ್ಗೆಸ್ಟ್ ಆಫರ್. ಏನು ಆಫರ್ ನಡೀತಿದೆ ಅಂತ ನೋಡಬೇಕಾ? ಸೊ ಹಾಗೆ ಏನು ಕಡೆ ಮಾಡ್ತಿದ್ರೆ ಲೆನ್ಸ್ ಕಾರ್ಟಲ್ಲಿ ಲೆನ್ಸ್ ತಗೋಬೇಕು ಅಥವಾ ಹೊಸದಾಗಿ ಸ್ಪೆಕ್ಸ್ ತಗೋಬೇಕು ಅನ್ನೋ ಒಂದು ಒಳ್ಳೆ ಆಫರ್. ಸೊ ಹಾಯ್, ನಾವಿದ್ದೀವಿ ಲೆನ್ಸ್ ಕಾರ್ಟ್ನಲ್ಲಿ. ಸೊ ಇವತ್ತು ಲೆನ್ಸ್ ಕಾರ್ಟ್ ಅದು ಮಾಲ್ ಆಫ್ ಮೈಸೂರಲ್ಲಿರುವಂತಹ ಲೆನ್ಸ್ ಕಾರ್ಟಲ್ಲಿ ನಿಮಗೆ ಯಾರಾದರೂ ಫ್ರೀ ಆಗಿ ಐ ಚೆಕ್ ಮಾಡಿಸಬೇಕು, ನನ್ನ ಎಷ್ಟಿದೆ ಪವರ್ ಅಂತ ನೋಡಬೇಕು. ಜಸ್ಟ್ ನೀವು ಮಾಲ್ ಆಫ್ ಮೈಸೂರಲ್ಲಿರುವಂತಹ ಲೆನ್ಸ್ ಕಾರ್ಟ್ಗೆ ವಿಸಿಟ್ ಮಾಡಿ. ನನ್ನ ನೇಮ್ ಮಹಾದೇವ ಸ್ವಾಮಿ ಮಾಮಿ ಅಂತ ಹೇಳಿದ್ರೆ, ನನ್ನ ಮಹಾದೇವ ಸ್ವಾಮಿ ಅಂತ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಜೊತೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆ್ಯಂಡ್ ಫ್ರೀ ಆಗಿ ನಿಮಗೆ ಐ ಚೆಕ್ ಮಾಡ್ತಾರೆ. ನಿಮಗೆ ಐ ಏನೇನು ಸೊ ನೋಡಿದ್ರಲ್ಲ, ಇಲ್ಲಿ ಯಾವುದೇ ರೀತಿ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಮಷೀನ್ ಎಲ್ಲ ಯೂಸ್ ಮಾಡಿಕೊಂಡು ನಿಮಗೆ ವೆಲ್ ಆಗಿ ಆ್ಯಂಡ್ ಪ್ರತಿಯೊಂದು ರೀತಿಯನ್ನು ಚೆಕ್ ಮಾಡ್ತಾರೆ. ಕಲರ್ ಬ್ಲೈಂಡ್ನೆಸ್ ಇರ್ಬೋದು, ಏನಿರ್ಬೋದು. ನೀವು ನೋಡಿದ್ರೆ ಇಲ್ಲಿ ಕಾಣಿಸಿರುವಂತಹ ಮಷೀನ್ ಯೂಸ್ ಮಾಡಿ ಆಲ್ವೇಸ್ ಎಲ್ಲರೂ ಚೆಕ್ ಮಾಡ್ತಾರೆ. ಬೇರೆ ಕಡೆ ಹೋದ್ರೆ ಇದಕ್ಕೆ ಅಂತಾನೆ ಸುಮಾರಷ್ಟು ಖರ್ಚು ಮಾಡಬೇಕಾಗುತ್ತೆ. ಸೊ ಈ ರೀತಿ ಚೆಕ್ ಮಾಡ್ತಾರೆ, ನಿಮಗೆ ಕರೆಕ್ಟ್ ಆಗಿ ನಿಮ್ಮ ಐ ಪವರ್ ಎಷ್ಟಿದೆ ಅಂತ ಎಲ್ಲ ಹೇಳ್ತಾರೆ. ಇದು ಕೇವಲ ₹100 ಅಂದರೆ ಝೀರೋ, ನೋ ಮನಿ. ಜಸ್ಟ್ ಬನ್ನಿ, ನಿಮ್ಮ ಐ ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮ್ಮ ಪವರ್ ಎಷ್ಟಿದೆ ಅಂತ ನೋಡಿ. ಇದಕ್ಕೆ ಸೂಟಬಲ್ ಆಗಿರುವಂತಹ ಲೆನ್ಸ್ ಮತ್ತು ಲೆನ್ಸ್ಗೆ ಬೇಕಾಗಿರುವಂತಹ ಫ್ರೇಮ್ ಅನ್ನು ಚೂಸ್ ಮಾಡಿ. ಇಲ್ಲ ಇನ್ನೊಂದು ಆಫರ್ ಏನಪ್ಪ ಅಂತ ಹೇಳಿದ್ರೆ ಫ್ರೇಮ್ ಬೈ 1 get 1 ಫ್ರೇಮ್ ಫ್ರೀ. ಅದು ನೀವು ಯಾವ ರೀತಿ ಕೇಳ್ತೀರಾ, ಮೆಟಲ್ ಆಗಿರ್ಬೋದು, ಟೈಟಾನಿಕ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಫ್ರೇಮ್ಸ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿರುವಂತಹ ಎಲ್ಲ ಮಷೀನ್ಗಳನ್ನು ಯೂಸ್ ಮಾಡಿ ನಿಮಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಇನ್ಯಾಕೆ ತಡ ಮಾಡ್ತಿದ್ದೀರಾ ಮೈಸೂರು? ಡೋಂಟ್ ವೇಸ್ಟ್ ಯೋರ್ ಟೈಮ್. ಬನ್ನಿ ಮಾಲ್ ಆಫ್ ಮೈಸೂರು ಇರುವಂತಹ ಲೆನ್ಸ್ ಕಾರ್ಟ್ಗೆ, ಮಾಲ್ ಆಫ್ ಮೈಸೂರಲ್ಲಿರುವಂತಹ ಲೆನ್ಸ್ ಕಾರ್ಟ್ಗೆ ಭೇಟಿ ನೀಡಿ. ಹಾಯ್ ಗೈಸ್, ನಾವೀಗ ಮಾಲ್ ಆಫ್ ಮೈಸೂರಿಂದ ಹೋಗ್ತಾ ಇದ್ದೀವಿ. ಒಂದು ಪ್ರಮೋಷನ್ ಇತ್ತು, ಅದಕ್ಕೆ ಬಂದಿದ್ವಿ. ಸೊ ಪ್ರಮೋಷನ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಗೈಸ್, ಇವ್ರಿಗೆ ಫಸ್ಟ್ ಪ್ರಮೋಷನ್, ಅದು ಪ್ರೀತಮಲ್ಲಿ ಬಂದಿದ್ದಾರೆ ಅಂತ. ಪ್ರಮೋಷನ್ಗೋಸ್ಕರನೇ ಬಂದಿದ್ದು. ಓಕೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.